ಸ್ನೇಹಿತರೆ, ಆಲಕೆರೆ ಗ್ರಾಮದಲ್ಲಿ 24 ವರ್ಷಗಳ ನಂತರ ಪೂಜ್ಯ ವೀರಭದ್ರಸ್ವಾಮಿ ಜಾತ್ರೆ ಮತ್ತೆ ಆರಂಭವಾಗಿದ್ದು, ಉತ್ಸವವು ಮೇ 5ರಂದು ಪ್ರಾರಂಭವಾಯಿತು ಮತ್ತು ಈ ಪ್ರದೇಶದಾದ್ಯಂತ ಸಾವಿರಾರು ಭಕ್ತರನ್ನು ಸೇರಿ ಮಂಗಳವಾರ ಬಂಡಿ ಉತ್ಸವ, ಕೊಂಡ ಬೆಳಗುವುದು ಮತ್ತು ದೇವರ ಔಪಚಾರಿಕ ಪ್ರತಿಷ್ಠಾಪನೆ ಸೇರಿದಂತೆ ಭಕ್ತಿಪೂರ್ವಕ ಆಚರಣೆಗಳನ್ನು ನೆರವೇರಿಸಿದರು. ಸಂಪ್ರದಾಯಗಳಿಂದ ಸಮೃದ್ಧವಾಗಿರುವ ಈ ಹಬ್ಬವನ್ನು ಸಮುದಾಯದವರು ವಿಸ್ತೃತ ಸಿದ್ಧತೆಗಳೊಂದಿಗೆ ನಡೆಸುತ್ತಿದ್ದಾರೆ. ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಬೃಹತ್ ಮರದ ವೇದಿಕೆಗಳು, ಅಲಂಕಾರಿಕ ಗೋಪುರಗಳು ಮತ್ತು ಪವಿತ್ರ ಅಗ್ನಿಕುಂಡಗಳನ್ನು ನಿರ್ಮಿಸಲಾಗಿದ್ದು, ಅಲ್ಲಿ ಆಚರಣೆಗಳನ್ನು ಭಕ್ತಿಯಿಂದ ನಡೆಸಲಾಗುತ್ತಿದೆ. ಆಲಕೆರೆ ಮತ್ತು ನೆರೆಯ ಕೀಲಾರ ಗ್ರಾಮದ ನಿವಾಸಿಗಳು 2 ದಶಕಗಳಿಗೂ ಹೆಚ್ಚು ಕಾಲದ ನಂತರ ಈ ಸಂಪ್ರದಾಯವನ್ನು ಜಂಟಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. 2 ಗ್ರಾಮಗಳು ಸಾಮರಸ್ಯದಿಂದ ಕೆಲಸ ಮಾಡಿವೆ. ಕೀಲಾರ ಕಟ್ಟಿಗೆಯನ್ನು ಪೂರೈಸಿದರು, ಆಲಕೆರೆ ಕೊಂಡ ಉತ್ಸವ ಮತ್ತು ರಥ ಎಳೆಯುವಿಕೆಯನ್ನು ನೋಡಿಕೊಂಡರು, ಆದರೆ ಕೀಲಾರವರು ವಿದ್ಯುಕ್ತ ಎತ್ತುಗಳನ್ನು ಕಟ್ಟುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಕಳೆದ 5 ತಿಂಗಳಿನಿಂದ ಹಬ್ಬದ ಪ್ರತಿಯೊಂದು ಅಂಶದಲ್ಲೂ ನಿಖರವಾದ ಯೋಜನೆ ಜಾರಿಯಲ್ಲಿದೆ. ಮನೆಗಳನ್ನು ಸ್ವಚ್ಛಗೊಳಿಸಿ ಸುಣ್ಣ ಮತ್ತು ಬಣ್ಣಗಳಿಂದ ಅಲಂಕರಿಸಲಾಗಿದೆ, ಆದರೆ ಕುಟುಂಬಗಳು ಆಧ್ಯಾತ್ಮಿಕ ಆಚರಣೆಯ ಭಾಗವಾಗಿ ಮಾಂಸವನ್ನು ತ್ಯಜಿಸಿವೆ. ಪ್ರತಿಯೊಂದು ಹೆಜ್ಜೆಯೂ ಪ್ರಾಚೀನ ಪದ್ಧತಿಗಳಿಗೆ ಅನುಗುಣವಾಗಿದೆ ಎಂದು ಗ್ರಾಮಸ್ಥರು ಹೇಳಿದರು. ಈ ಉತ್ಸವವನ್ನು ಕೊನೆಯದಾಗಿ 2001ರಲ್ಲಿ ನಡೆಸಲಾಗಿತ್ತು. ಹಿಂದಿನ ಆವೃತ್ತಿಗಳು 1967 ಮತ್ತು 1982ರಲ್ಲಿ ನಡೆದವು. ಕಳೆದ 10 ದಿನಗಳಲ್ಲಿ ಮಾತ್ರ ಆಹಾರವನ್ನು ಹದಗೊಳಿಸುವುದು, ಒಗ್ಗರಣೆ, ಮೆಣಸಿನಕಾಯಿಗಳನ್ನು ಸುಡುವುದು ಅಥವಾ ಮಾಂಸಾಹಾರಿ ಆಹಾರವನ್ನು ಸೇವಿಸುವುದನ್ನು ನಿಷೇಧಿಸುವ ಕಟ್ಟುನಿಟ್ಟಿನ ಉಪವಾಸ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸಲಾಗಿದೆ. ಈ ಅಗ್ನಿ ಆಚರಣೆಯು ನೀಲಗಿರಿ, ಆಲದ, ಬೇವು, ಮಾವು, ಹಲಸು ಮತ್ತು ಇತರ ಮರಗಳ ಕೊಂಬೆಗಳನ್ನು ಬಳಸಿ ಮಾಡಿದ ಪವಿತ್ರ ಕೊಂಡ ರಚನೆಯನ್ನು ಒಳಗೊಂಡಿದೆ. ಆಲಕೆರೆ ದೇವಾಲಯದ ವ್ಯಾಪ್ತಿಯಲ್ಲಿ ಮಾತ್ರ ಒಂದೇ ಪವಿತ್ರ ಕೊಂಬೆಯನ್ನು ಕತ್ತರಿಸಲಾಗುತ್ತದೆ. ಸಮಾರಂಭಕ್ಕಾಗಿ 72 ಅಡಿ ಬೈ 15 ಅಡಿ ಉದ್ದದ ಮರದ ವೇದಿಕೆ ಮತ್ತು 24 ಅಡಿ ಎತ್ತರದ ಗೋಪುರವನ್ನು ನಿರ್ಮಿಸಲಾಗಿದೆ. ಕೊಂಡವನ್ನು ಸುಡುವುದು ಸೇರಿದಂತೆ ಅಗ್ನಿ ಆಚರಣೆಯನ್ನು ಮಂಗಳವಾರ ನಡೆಸಲಾಯಿತು ಮತ್ತು ಬೆಂಕಿಯನ್ನು ದಾಟಿದ ಗಮನಾರ್ಹ ಭಾಗವಹಿಸುವವರಲ್ಲಿ ವೀರಗಾಸೆ ನೃತ್ಯಗಾರರು, ಆಲಕೆರೆಯ ರೇಣುಕಸ್ವಾಮಿ ಮತ್ತು ಬುಧವಾರ ಬೆಳಗಿನ ಜಾವ ಕೇಂದ್ರ ಅಗ್ನಿ ಆಚರಣೆಯನ್ನು ಮುನ್ನಡೆಸುವ ಅರ್ಚಕ ಕಾಂತೀಶ್ ಕುಮಾರ್ ಸೇರಿದ್ದಾರೆ. ಅಗ್ನಿ ದೀಪೋತ್ಸವಕ್ಕಾಗಿ 100 ಟನ್ ಉರುವಲು ಬಳಸಲಾಯಿತು. ಬುಧವಾರ ವೀರಭದ್ರೇಶ್ವರ ಸ್ವಾಮಿ ವಿಗ್ರಹವನ್ನು ಕೀಲಾರ ಗ್ರಾಮಕ್ಕೆ ಭವ್ಯ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುವುದು ಮತ್ತು ಗುರುವಾರ ಆಲಕೆರೆಯಲ್ಲಿ ಸಮುದಾಯ ಭೋಜನವನ್ನು ಏರ್ಪಡಿಸಲಾಗುವುದು. ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವದೊಂದಿಗೆ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ಇನ್ನು ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗೆ ಡಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.